ಇದು ಅಂತಿಂತ ಕಿಡ್ನಾಪ್ ಸ್ಟೋರಿ ಅಲ್ವೇ ಅಲ್ಲ. ಈ ಅಪಹರಣ ಸ್ಟೋರಿಯನ್ನು ನೋಡಿದ್ರೆ ನೀವು ದಂಗಾಗ್ತೀರಿ. ಬೆಂಗಳೂರಲ್ಲಿ ನಡೆದಂತಹ ವಿಚಿತ್ರ ಅಪಹರಣದ ವಿರುದ್ಧ ಠಾಣೆ ಮೆಟ್ಟಿಲೇರಿದ ವ್ಯಕ್ತಿಯ ದೂರೇನು ಗೊತ್ತಾ? ಈ ಸ್ಟೋರಿನು. ಬೆಂಗಳೂರಿನಲ್ಲೊಂದು ವಿಚಿತ್ರ ಪ್ರಕರಣ ನಡೆದಿದೆ. ಬೆಕ್ಕಿನ ಹಕ್ಕಿಗಾಗಿ ವ್ಯಕ್ತಿಯೊಬ್ಬ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದು 9 ಜನರಿಗೆ ಸಂಕಷ್ಟ ಎದುರಾಗಿದೆ. ಬೆಕ್ಕು ಕಿಡ್ನಾಪ್ ಆಗಿದೆ ಎಂದು ಠಾಣೆಗೆ ದೂರು. HAL ಠಾಣೆಯಲ್ಲಿ 9 ಜನರ ವಿರುದ್ಧ ಎಫ್ಐಆರ್ ದಾಖಲು. ಹೌದು, ಬೆಂಗಳೂರಲ್ಲಿ ಬೆಕ್ಕಿನ ಹಕ್ಕಿಗಾಗಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿರುವ ಅಪರೂಪದ ಘಟನೆ ನಡೆದಿದೆ. HAL ಪೊಲೀಸ್ ಠಾಣಾ ವ್ಯಾಪ್ತಿಯ ವನಶ್ರೀ ಅಪಾರ್ಟ್ಮೆಂಟ್ನಲ್ಲಿ ವಾಸವಿದ್ದ ಗರ್ಭಿಣಿ ಬೆಕ್ಕನ್ನ ಅಕ್ರಮವಾಗಿ ಕಿಡ್ನಾಪ್ ಮಾಡಿ ಸ್ಥಳಾಂತರ ಮಾಡಲಾಗಿದೆ ಅಂತ ಆರೋಪಿಸಿ ಪ್ರಾಣಿ ಪ್ರಿಯ ಹರೀಶ್ ಅನ್ನೋರು ದೂರನ್ನ ಕೊಟ್ಟಿದ್ದಾರೆ. ಪ್ರಾಣಿ ಪ್ರಿಯ ಹರೀಶ್ ಅನ್ನುವರು ದೂರಿನ ಮೇರೆಗೆ ಅಪಾರ್ಟ್ಮೆಂಟ್ ಅಧ್ಯಕ್ಷ ಶ್ರೀರಾಮ್ ಮತ್ತು ಸೆಕ್ಯೂರಿಟಿ ಮ್ಯಾನೇಜರ್ ಸೇರಿದಂತೆ ಒಟ್ಟು 9 ಜನರ ಮೇಲೆ ಪ್ರಿವೆನ್ಷನ್ ಆಫ್ ಅನಿಮಲ್ ಕ್ರುಯಾಲಿಟಿ ಆಕ್ಟ್ ಅಡಿಯಲ್ಲಿ ಎಫ್ಐಆರ್ ದಾಖಲಿಸಲಾಗಿದೆ. ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಅಧ್ಯಕ್ಷ ಶ್ರೀರಾಮ್ ಹಾಗೂ ಉಳಿದವರು ಆ ಬೆಕ್ಕನ್ನ ಶೈಲ ಎಂಬ ಬ್ರೀಡರ್ಗೆ ಮಾರಾಟ ಮಾಡಿದ್ದಾರಂತೆ. ಸಂಪೂರ್ಣ ಮುಚ್ಚಿದ ಬಾಕ್ಸ್ ನಲ್ಲಿ ಉಸಿರಾಟದ ರೀತಿಯಲ್ಲಿ ಪ್ಯಾಕ್ ಮಾಡಿ ಬೆಕ್ಕಿಗೆ ಹಿಂಸೆ ನೀಡಿದ್ದಾರೆ ಎಂದು ಹರೀಶ್ ದೂರಿದ್ದಾರೆ. ಅದು ಯಾವ ರೀತಿ ಎತ್ಕೊಂಡು ಹೋಗಿದೆ ಅಂದ್ರೆ ಅದನ್ನ ಒಂದು ಬಾಕ್ಸ್ ಹಾಕಿ ಬಾಕ್ಸ್ ಇಂದ ಒಂದು ದೊಡ್ಡ ಪಾಲಿಥಿನ್ ಕವರ್ ಅಲ್ಲಿ ಕವರ್ ಮಾಡಿ ಹಾಕಿದ್ದಾರೆ. ಆ ಬೆಕ್ಕಿಗೆ ಉಸಿರೇ ಆಡ್ದಂಗೆ ಹಾಕಿದ್ದಾರೆ. ಫೋಟೋಸ್ ಕೂಡ ಇದಾವೆ. ಆ ಬೆಕ್ಕೀಗ ಎಲ್ಲಿದೆ ಏನಾಗಿದೆ ಅಂತ ಹೇಳಿದ್ರೆ ಶ್ರೀರಾಮು ರೆಸ್ಪಾಂಡ್ ಆಗ್ತಾ ಇಲ್ಲ. ಇನ್ನು ಗರ್ಭಿಣಿ ಬೆಕ್ಕನ್ನ ಸ್ಥಳಾಂತರಿಸಿದ ಬಗ್ಗೆ ಪ್ರಾಣಿ ಪ್ರಿಯ ಹರೀಶ್ ವಿಚಾರಿಸಿದಾಗ ಅಪಾರ್ಟ್ಮೆಂಟ್ನವರು ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ದಾರಂತೆ. ಈ ಪ್ರಕರಣದಲ್ಲಿ ಪೊಲೀಸರು ಕೂಡ ಎಫ್ಐಆರ್ ದಾಖಲಿಸಿ ಸುಮ್ಮನಾಗಿದ್ದಾರೆ. ಯಾವುದೇ ಕ್ರಮ ತೆಗೆದುಕೊಳ್ಳುತ್ತಿಲ್ಲ ಅಂತ ಹರೀಶ್ ಆರೋಪಿಸಿದ್ದಾರೆ. ಪೊಲೀಸ್ ಅವರು ಯಾಕೋ ಇದು ಬೆಕ್ಕು ಕೇಸ್ ಅಂತ ಹೇಳಿ ಏನೋ ಒಂಚೂರು ಡಿಲೇ ಮಾಡ್ತಾ ಇದ್ದಾರೆ. ಸಿಸಿಟಿವಿ ಫುಟೇಜ್ ಎಲ್ಲ ಇನ್ನೂ ತೆಗ್ದಿಲ್ಲ. ಅವರು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿಲ್ಲ. ಅಪಹರಣ, ಕಳ್ಳತನ, ದೌರ್ಜನ್ಯದಂತಹ ಪ್ರಕರಣಗಳು ಕೇಳಿಬರುವ ಬೆಂಗಳೂರಲ್ಲಿ ಬೆಕ್ಕಿನ ಕಿಡ್ನಾಪ್ನಂತಹ ಪ್ರಕರಣ ಎದುರಾಗಿರುವುದು ಪೊಲೀಸರಿಗೂ ತಲೆನೋವಾಗಿದೆ. ಈ ಪ್ರಕರಣವನ್ನ ಪೊಲೀಸರು ಹೇಗೆ ಬಗೆಹರಿಸುತ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಕ್ಯಾಮರಾಮನ್ ಶಿವಶಂಕರ್ ಜೊತೆ ಅಭಿಷೇಕ್ ಜಯಶಂಕರ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಇದು ಅಂತಿಂತ ಕಿಡ್ನಾಪ್ ಸ್ಟೋರಿ ಅಲ್ವೇ ಅಲ್ಲ. ಈ ಅಪಹರಣ ಸ್ಟೋರಿಯನ್ನು ನೋಡಿದ್ರೆ ನೀವು ದಂಗಾಗ್ತೀರಿ. ಬೆಂಗಳೂರಲ್ಲಿ ನಡೆದಂತಹ ವಿಚಿತ್ರ ಅಪಹರಣದ ವಿರುದ್ಧ ಠಾಣೆ ಮೆಟ್ಟಿಲೇರಿದ ವ್ಯಕ್ತಿಯ ದೂರೇನು ಗೊತ್ತಾ? ಈ ಸ್ಟೋರಿನು. ಬೆಂಗಳೂರಿನಲ್ಲೊಂದು ವಿಚಿತ್ರ ಪ್ರಕರಣ ನಡೆದಿದೆ. ಬೆಕ್ಕಿನ ಹಕ್ಕಿಗಾಗಿ ವ್ಯಕ್ತಿಯೊಬ್ಬ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದು 9 ಜನರಿಗೆ ಸಂಕಷ್ಟ ಎದುರಾಗಿದೆ. ಬೆಕ್ಕು ಕಿಡ್ನಾಪ್ ಆಗಿದೆ ಎಂದು ಠಾಣೆಗೆ ದೂರು. HAL ಠಾಣೆಯಲ್ಲಿ 9 ಜನರ ವಿರುದ್ಧ ಎಫ್ಐಆರ್ ದಾಖಲು. ಹೌದು, ಬೆಂಗಳೂರಲ್ಲಿ ಬೆಕ್ಕಿನ ಹಕ್ಕಿಗಾಗಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿರುವ ಅಪರೂಪದ ಘಟನೆ ನಡೆದಿದೆ. HAL ಪೊಲೀಸ್ ಠಾಣಾ ವ್ಯಾಪ್ತಿಯ ವನಶ್ರೀ ಅಪಾರ್ಟ್ಮೆಂಟ್ನಲ್ಲಿ ವಾಸವಿದ್ದ ಗರ್ಭಿಣಿ ಬೆಕ್ಕನ್ನ ಅಕ್ರಮವಾಗಿ ಕಿಡ್ನಾಪ್ ಮಾಡಿ ಸ್ಥಳಾಂತರ ಮಾಡಲಾಗಿದೆ ಅಂತ ಆರೋಪಿಸಿ ಪ್ರಾಣಿ ಪ್ರಿಯ ಹರೀಶ್ ಅನ್ನೋರು ದೂರನ್ನ ಕೊಟ್ಟಿದ್ದಾರೆ. ಪ್ರಾಣಿ ಪ್ರಿಯ ಹರೀಶ್ ಅನ್ನುವರು ದೂರಿನ ಮೇರೆಗೆ ಅಪಾರ್ಟ್ಮೆಂಟ್ ಅಧ್ಯಕ್ಷ ಶ್ರೀರಾಮ್ ಮತ್ತು ಸೆಕ್ಯೂರಿಟಿ ಮ್ಯಾನೇಜರ್ ಸೇರಿದಂತೆ ಒಟ್ಟು 9 ಜನರ ಮೇಲೆ ಪ್ರಿವೆನ್ಷನ್ ಆಫ್ ಅನಿಮಲ್ ಕ್ರುಯಾಲಿಟಿ ಆಕ್ಟ್ ಅಡಿಯಲ್ಲಿ ಎಫ್ಐಆರ್ ದಾಖಲಿಸಲಾಗಿದೆ. ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಅಧ್ಯಕ್ಷ ಶ್ರೀರಾಮ್ ಹಾಗೂ ಉಳಿದವರು ಆ ಬೆಕ್ಕನ್ನ ಶೈಲ ಎಂಬ ಬ್ರೀಡರ್ಗೆ ಮಾರಾಟ ಮಾಡಿದ್ದಾರಂತೆ. ಸಂಪೂರ್ಣ ಮುಚ್ಚಿದ ಬಾಕ್ಸ್ ನಲ್ಲಿ ಉಸಿರಾಟದ ರೀತಿಯಲ್ಲಿ ಪ್ಯಾಕ್ ಮಾಡಿ ಬೆಕ್ಕಿಗೆ ಹಿಂಸೆ ನೀಡಿದ್ದಾರೆ ಎಂದು ಹರೀಶ್ ದೂರಿದ್ದಾರೆ. ಅದು ಯಾವ ರೀತಿ ಎತ್ಕೊಂಡು ಹೋಗಿದೆ ಅಂದ್ರೆ ಅದನ್ನ ಒಂದು ಬಾಕ್ಸ್ ಹಾಕಿ ಬಾಕ್ಸ್ ಇಂದ ಒಂದು ದೊಡ್ಡ ಪಾಲಿಥಿನ್ ಕವರ್ ಅಲ್ಲಿ ಕವರ್ ಮಾಡಿ ಹಾಕಿದ್ದಾರೆ. ಆ ಬೆಕ್ಕಿಗೆ ಉಸಿರೇ ಆಡ್ದಂಗೆ ಹಾಕಿದ್ದಾರೆ. ಫೋಟೋಸ್ ಕೂಡ ಇದಾವೆ. ಆ ಬೆಕ್ಕೀಗ ಎಲ್ಲಿದೆ ಏನಾಗಿದೆ ಅಂತ ಹೇಳಿದ್ರೆ ಶ್ರೀರಾಮು ರೆಸ್ಪಾಂಡ್ ಆಗ್ತಾ ಇಲ್ಲ.
ಇನ್ನು ಗರ್ಭಿಣಿ ಬೆಕ್ಕನ್ನ ಸ್ಥಳಾಂತರಿಸಿದ ಬಗ್ಗೆ ಪ್ರಾಣಿ ಪ್ರಿಯ ಹರೀಶ್ ವಿಚಾರಿಸಿದಾಗ ಅಪಾರ್ಟ್ಮೆಂಟ್ನವರು ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ದಾರಂತೆ. ಈ ಪ್ರಕರಣದಲ್ಲಿ ಪೊಲೀಸರು ಕೂಡ ಎಫ್ಐಆರ್ ದಾಖಲಿಸಿ ಸುಮ್ಮನಾಗಿದ್ದಾರೆ. ಯಾವುದೇ ಕ್ರಮ ತೆಗೆದುಕೊಳ್ಳುತ್ತಿಲ್ಲ ಅಂತ ಹರೀಶ್ ಆರೋಪಿಸಿದ್ದಾರೆ. ಪೊಲೀಸ್ ಅವರು ಯಾಕೋ ಇದು ಬೆಕ್ಕು ಕೇಸ್ ಅಂತ ಹೇಳಿ ಏನೋ ಒಂಚೂರು ಡಿಲೇ ಮಾಡ್ತಾ ಇದ್ದಾರೆ. ಸಿಸಿಟಿವಿ ಫುಟೇಜ್ ಎಲ್ಲ ಇನ್ನೂ ತೆಗ್ದಿಲ್ಲ, ಅವರು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿಲ್ಲ. ಅಪಹರಣ, ಕಳ್ಳತನ, ದೌರ್ಜನ್ಯದಂತಹ ಪ್ರಕರಣಗಳು ಕೇಳಿಬರುವ ಬೆಂಗಳೂರಲ್ಲಿ ಬೆಕ್ಕಿನ ಕಿಡ್ನಾಪ್ನಂತಹ ಪ್ರಕರಣ ಎದುರಾಗಿರುವುದು ಪೊಲೀಸರಿಗೂ ತಲೆನೋವಾಗಿದೆ. ಈ ಪ್ರಕರಣವನ್ನ ಪೊಲೀಸರು ಹೇಗೆ ಬಗೆಹರಿಸುತ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಕ್ಯಾಮರಾಮನ್ ಶಿವಶಂಕರ್ ಜೊತೆ ಅಭಿಷೇಕ್ ಜಯಶಂಕರ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಇದು ಅಂತಿಂತ ಕಿಡ್ನಾಪ್ ಸ್ಟೋರಿ ಅಲ್ವೇ ಅಲ್ಲ. ಈ ಅಪಹರಣ ಸ್ಟೋರಿಯನ್ನು ನೋಡಿದ್ರೆ ನೀವು ದಂಗಾಗ್ತೀರಿ. ಬೆಂಗಳೂರಲ್ಲಿ ನಡೆದಂತಹ ವಿಚಿತ್ರ ಅಪಹರಣದ ವಿರುದ್ಧ ಠಾಣೆ ಮೆಟ್ಟಿಲೇರಿದ ವ್ಯಕ್ತಿಯ ದೂರೇನು ಗೊತ್ತಾ? ಈ ಸ್ಟೋರಿನು. ಬೆಂಗಳೂರಿನಲ್ಲೊಂದು ವಿಚಿತ್ರ ಪ್ರಕರಣ ನಡೆದಿದೆ. ಬೆಕ್ಕಿನ ಹಕ್ಕಿಗಾಗಿ ವ್ಯಕ್ತಿಯೊಬ್ಬ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದು 9 ಜನರಿಗೆ ಸಂಕಷ್ಟ ಎದುರಾಗಿದೆ. ಬೆಕ್ಕು ಕಿಡ್ನಾಪ್ ಆಗಿದೆ ಎಂದು ಠಾಣೆಗೆ ದೂರು. ಎಚ್ಎಎಲ್ ಠಾಣೆಯಲ್ಲಿ 9 ಜನರ ವಿರುದ್ಧ ಎಫ್ಐಆರ್ ದಾಖಲು. ಹೌದು, ಬೆಂಗಳೂರಲ್ಲಿ ಬೆಕ್ಕಿನ ಹಕ್ಕಿಗಾಗಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿರುವ ಅಪರೂಪದ ಘಟನೆ ನಡೆದಿದೆ. ಎಚ್ಎಎಲ್ ಪೊಲೀಸ್ ಠಾಣಾ ವ್ಯಾಪ್ತಿಯ ವನಶ್ರೀ ಅಪಾರ್ಟ್ಮೆಂಟ್ನಲ್ಲಿ ವಾಸವಿದ್ದ ಗರ್ಭಿಣಿ ಬೆಕ್ಕನ್ನ ಅಕ್ರಮವಾಗಿ ಕಿಡ್ನಾಪ್ ಮಾಡಿ ಸ್ಥಳಾಂತರ ಮಾಡಲಾಗಿದೆ ಅಂತ ಆರೋಪಿಸಿ ಪ್ರಾಣಿ ಪ್ರಿಯ ಹರೀಶ್ ಅನ್ನೋರು ದೂರನ್ನ ಕೊಟ್ಟಿದ್ದಾರೆ. ಪ್ರಾಣಿ ಪ್ರಿಯ ಹರೀಶ್ ಅನ್ನುವರು ದೂರಿನ ಮೇರೆಗೆ ಅಪಾರ್ಟ್ಮೆಂಟ್ ಅಧ್ಯಕ್ಷ ಶ್ರೀರಾಮ್ ಮತ್ತು ಸೆಕ್ಯೂರಿಟಿ ಮ್ಯಾನೇಜರ್ ಸೇರಿದಂತೆ ಒಟ್ಟು 9 ಜನರ ಮೇಲೆ ಪ್ರಿವೆನ್ಷನ್ ಆಫ್ ಅನಿಮಲ್ ಕ್ರಿಯಾಲಿಟಿ ಆಕ್ಟ್ ಅಡಿಯಲ್ಲಿ ಎಫ್ಐಆರ್ ದಾಖಲಿಸಲಾಗಿದೆ. ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಅಧ್ಯಕ್ಷ ಶ್ರೀರಾಮ್ ಹಾಗೂ ಉಳಿದವರು ಆ ಬೆಕ್ಕನ್ನ ಶೈಲ ಎಂಬ ಬ್ರೀಡರ್ಗೆ ಮಾರಾಟ ಮಾಡಿದ್ದಾರಂತೆ. ಸಂಪೂರ್ಣ ಮುಚ್ಚಿದ ಬಾಕ್ಸ್ ನಲ್ಲಿ ಉಸಿರಾಟದ ರೀತಿಯಲ್ಲಿ ಪ್ಯಾಕ್ ಮಾಡಿ ಬೆಕ್ಕಿಗೆ ಹಿಂಸೆ ನೀಡಿದ್ದಾರೆ ಎಂದು ಹರೀಶ್ ದೂರಿದ್ದಾರೆ. ಅದು ಯಾವ ರೀತಿ ಎತ್ಕೊಂಡೋಗಿದೆ ಅಂದ್ರೆ ಅದನ್ನ ಒಂದು ಬಾಕ್ಸ್ ಹಾಕಿ ಬಾಕ್ಸ್ ಇಂದ ಒಂದು ದೊಡ್ಡ ಪಾಲಿಥಿನ್ ಕವರ್ ಅಲ್ಲಿ ಕವರ್ ಮಾಡಿ ಹಾಕಿದ್ದಾರೆ. ಆ ಬೆಕ್ಕುಗೆ ಉಸಿರೇ ಆಡ್ದಂಗೆ ಹಾಕಿದ್ದಾರೆ. ಫೋಟೋಸ್ ಕೂಡ ಇದಾವೆ. ಆ ಬೆಕ್ಕೀಗ ಎಲ್ಲಿದೆ, ಏನಾಗಿದೆ ಅಂತ ಹೇಳಿದ್ರೆ ಶ್ರೀರಾಮು ರೆಸ್ಪಾಂಡ್ ಆಗ್ತಾ ಇಲ್ಲ. ಇನ್ನು ಗರ್ಭಿಣಿ ಬೆಕ್ಕನ್ನ ಸ್ಥಳಾಂತರಿಸಿದ ಬಗ್ಗೆ ಪ್ರಾಣಿ ಪ್ರಿಯ ಹರೀಶ್ ವಿಚಾರಿಸಿದಾಗ ಅಪಾರ್ಟ್ಮೆಂಟ್ನವರು ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ದಾರಂತೆ. ಈ ಪ್ರಕರಣದಲ್ಲಿ ಪೊಲೀಸರು ಕೂಡ ಎಫ್ಐಆರ್ ದಾಖಲಿಸಿ ಸುಮ್ಮನಾಗಿದ್ದಾರೆ. ಯಾವುದೇ ಕ್ರಮ ತೆಗೆದುಕೊಳ್ಳುತ್ತಿಲ್ಲ ಅಂತ ಹರೀಶ್ ಆರೋಪಿಸಿದ್ದಾರೆ. ಪೊಲೀಸ್ ಅವರು ಯಾಕೋ ಇದು ಬೆಕ್ಕು ಕೇಸ್ ಅಂತ ಹೇಳಿ ಏನೋ ಒಂಚೂರು ಡಿಲೇ ಮಾಡ್ತಾ ಇದ್ದಾರೆ. ಸಿಸಿಟಿವಿ ಫುಟೇಜ್ ಎಲ್ಲ ಇನ್ನೂ ತೆಗ್ದಿಲ್ಲ, ಅವರು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿಲ್ಲ. ಅಪಹರಣ, ಕಳ್ಳತನ, ದೌರ್ಜನ್ಯದಂತಹ ಪ್ರಕರಣಗಳು ಕೇಳಿಬರುವ ಬೆಂಗಳೂರಲ್ಲಿ ಬೆಕ್ಕಿನ ಕಿಡ್ನಾಪ್ನಂತಹ ಪ್ರಕರಣ ಎದುರಾಗಿರುವುದು ಪೊಲೀಸರಿಗೂ ತಲೆನೋವಾಗಿದೆ. ಈ ಪ್ರಕರಣವನ್ನ ಪೊಲೀಸರು ಹೇಗೆ ಬಗೆಹರಿಸುತ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಕ್ಯಾಮರಾಮನ್ ಶಿವಶಂಕರ್ ಜೊತೆ ಅಭಿಷೇಕ್ ಜಯಶಂಕರ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.